Are you ready? ಸೌಂದರ್ಯಕ್ಕೆ ಮುಖ ಅಂತಿದ್ರೆ ಅದು ಹೀಗೆ ಇರ್ತಿತ್ತೇನೋ. 3 ದಿನ ನಮ್ಮೆಲ್ಲರ ಪಾಲಿಗೆ ಕ್ರಿಕೆಟ್ ಕಾಶಿಯಂತೆ ಕ್ಷಣ ಕ್ಷಣಕ್ಕೂ ಕಾಣಿಸಿದ್ದು ಕಿಣಿ ಸ್ಪೋರ್ಟ್ಸ್ ಅರೀನಾ ಬ್ಯಾಂಗ್ಳೂರ್. ಎಲ್ರಿಗೂ ನಮಸ್ಕಾರ. HCA ಮತ್ತು ಧಾರ್ಮಿಕ್ ಸಂಸ್ಥೆಯ ಪ್ರೀತಿಯ ಆಹ್ವಾನಕ್ಕೆ ಹೋಗುಟ್ಟು ಪ್ರತ್ಯಕ್ಷವಾಗಿ ಕ್ರಿಕೆಟ್ ಹಬ್ಬವನ್ನ ಆಸ್ವಾದಿಸಿದ ನಿಮ್ಗೆ ಇದ್ಯಾವುದು ಅತಿಶಯೋಕ್ತಿ ಅನ್ಸಿರಲ್ಲ. ಕೇವಲ ಪ್ರತ್ಯಕ್ಷ ಅಷ್ಟೇ ಅಲ್ಲ, ಪರೋಕ್ಷ ಅಂದ್ರೆ ಕ್ವಿಕ್ ಲೈನ್ ಸ್ಪೋರ್ಟ್ಸ್ ಯೂಟ್ಯೂಬ್ ಲೈವ್ ನಲ್ಲಿ ಟೂರ್ನಮೆಂಟ್ ಪಂದ್ಯ ಆಸ್ವಾದಿಸಿದ ನಿಮ್ಗೆ ಅದೇ ಭಾವನೆ ಮೂಡಿರುತ್ತೆ ಅನ್ನೋದು ನನ್ನ ಅನಿಸಿಕೆ. 3 ದಿನ ಭರ್ಜರಿ 3 ದಿನ ಕ್ರಿಕೆಟ್ ಹಬ್ಬ, ಅದು ಲೆದರ್ ಕ್ರಿಕೆಟ್ ಹಬ್ಬ. 10 ತಂಡಗಳು, 150ಕ್ಕೂ ಹೆಚ್ಚು ಆಟಗಾರರು, ನೆರೆದ 100 ಪ್ರೇಕ್ಷಕರ ಕರತಾಡನ, ಸಿಳ್ಳೆ, ಪ್ರೋತ್ಸಾಹ. ವಾವ್, ನೆನ್ಸ್ಕೊಂಡ್ರೆ ಇವಾಗ್ಲೂ ಮೈ ಚುಮ್ಮನ್ನತ್ತೆ. ಬೇರೆ ವಿಷಯ ಇನ್ನೂ ಇದೆ. ಅದ್ನ ಹೇಳೋಕ್ಕೂ ಮೊದ್ಲು ಮ್ಯಾಚ್ ನ ಕಣ್ ತುಂಬಿಕೊಂಡವರು ಏನೇನ್ ಹೇಳಿದ್ರು ಅಂತ ಕೇಳ್ಕೊಂಡ್ ಬರೋಣ ಬನ್ನಿ. ಕ್ರಿಕೆಟ್ ಟೂರ್ನಿ ಇದು ಫಸ್ಟ್ ಟೈಮು ನಮ್ಮ ಹವ್ಯಕರಲ್ಲಿ ಇಷ್ಟು ಚಂದ ಆರ್ಗನೈಸ್ ಮಾಡಿದ್ದು. ಟೆನ್ನಿಸ್ ಬಾಲ್ ಯೂಶುವಲಿ ಎಲ್ಲ ಕಡೆ ಮಾಡ್ತಾ, ಆದ್ರೆ ಲೆದರ್ ಬಾಲ್ ಮಾಡೋದು ಬಹಳ ಸ್ವಲ್ಪ ಕಷ್ಟ, ಆಡೋದು ಸ್ವಲ್ಪ ಕಷ್ಟ. ಟೆನ್ನಿಸ್ ಬಾಲ್ ತರ ಅಲ್ಲ ಇಲ್ಲಿ, ಅದಕ್ಕೆ ಅಂತ ಸ್ಟೇಡಿಯಂ ಬೇಕಾಗ್ತು. ಇದು ದೊಡ್ಡ ಸ್ಟೇಡಿಯಂ, ತುಂಬಾ ಒಳ್ಳೆ ಆರ್ಗನೈಸಿಂಗ್ ಮಾಡ್ತಾ ಇದ್ದಾರೆ. HCA ಮತ್ತೆ ಧಾರ್ಮಿಕ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದು. IPL ಮ್ಯಾಚ್ ಅಥವಾ T20 ಮ್ಯಾಚ್ ನೋಡಿದ ಅನುಭವ. ಟೂರ್ನಮೆಂಟ್ ಬಗ್ಗೆ ಭಾರಿ ಖುಷಿ ಇದ್ದು. ಇಷ್ಟೆಲ್ಲ ಹವ್ಯಕ ಹುಡುಗರೆಲ್ಲ ಬಂದು ಒಟ್ಟಿಗೆ ಸೇರಿ ಕ್ರಿಕೆಟ್ ಆಡ್ತಾ ಇದ್ದ. ಸೊ ಈ ಸಂಸ್ಕೃತಿ ಮುಂದುವರಿಯೋಕ್ಕೂ ತುಂಬಾ ಚೆನ್ನಾಗಿ ಆರ್ಗನೈಸರ್ ಎಲ್ಲ ಆರ್ಗನೈಸ್ ಮಾಡಿದ್ದ. ಊಟ ಗೀಟ ಇಂದ ಹಿಡಿದು ವ್ಯವಸ್ಥೆಯಿಂದ ಹಿಡಿದು ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಗ್ತಾ ಇದ್ದು. ಈ ತರದ್ದು ಗೆಟ್ ಟುಗೆದರ್ ನಮ್ಮ ಬಾಂಡಿಂಗ್ ನ ಜಾಸ್ತಿ ಮಾಡ್ತು. ಸೊ ಈ ತರದ್ದು ಬೇಕು. ಭಾರಿ ಮಸ್ತ್ ಆಗ್ತಾ ಇತ್ತು ಇವತ್ತಿನ ಮ್ಯಾಚ್ ಅಲ್ಲವ. ಸ್ಪೆಷಲಿ ಹವ್ಯಕರದು ಏನು ಇಲ್ಲಿ ಒಗ್ಗಟ್ಟನ್ನ ತೋರಿಸಿದ್ದ, ಎಷ್ಟೋ ಜನ ಬಂದು ಸಪೋರ್ಟ್ ಕೂಡ ಮಾಡಿದ್ದ ಫ್ಯಾಮಿಲಿ ಜೊತೆ ಬಂದು. ಊಟ ಅಂತೂ ಅದ್ಭುತ, 3 ದಿವಸದಿಂದ ಅತ್ಯುತ್ತಮವಾಗಿ ಟ್ರೀಟ್ ಕೂಡ ಮಾಡಿದ್ದ. ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇತ್ತು, ತುಂಬಾ ಒಳ್ಳೆ ಟೂರ್ನಮೆಂಟ್. ಅದು ಸ್ಪೆಷಲಿ ಲೆದರ್ ಬಾಲ್, ವೈಟ್ ಬಾಲ್ ಕ್ರಿಕೆಟ್ ಆಡಿದ್ದ ಖುಷಿ ಇದ್ದು. ಅದೇ ತರ ಕಾಮೆಂಟ್ರಿ, ಗ್ರೌಂಡ್ ಕಂಡೀಷನ್, ಓವರ್ ಆಲ್ ಟೋಟಲಿ ಸೂಪರ್ ಟೂರ್ನಮೆಂಟ್ ಹೇಳಲೆ ನಾನು ಬಯಸ್ತೆ. ಈಗ ಲಾಸ್ಟ್ 3-4 ಇಯರ್ಸ್ ಕಂಪೇರ್ ಮಾಡಿದ್ರೆ ಹವ್ಯಕದಲ್ಲಿ ಕಾಂಪಿಟೇಷನ್ ಲೆವೆಲ್ ಸಿಕ್ಕಾಪಟ್ಟೆ ಚಲೋನೆ ಬರ್ತಾ ಇದ್ದು. ಸೊ ಮತ್ತೆ ಪ್ರೊಫೆಷನಲ್ ಕ್ರಿಕೆಟರ್ಸು ಜಾಸ್ತಿ ಆಗ್ತಾ ಇದ್ದ. ಸೊ ನಮ್ದೊಂದು ಕಮ್ಯುನಿಟಿಗೆ ಇದೊಂದು ಪ್ಲಸ್ ಪಾಯಿಂಟ್ ಅನಿಸ್ತಾ ಇತ್ತು. ಇಲ್ಲಿ ಬಂದ್ಮೇಲೆ ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ಹವ್ಯಕರಲ್ಲೂ ಇಂತ ಒಂದು ಟೂರ್ನಮೆಂಟ್ ಎಲ್ಲ ನಡೀತು ಅಂತ ಗೊತ್ತಿದ್ದಿಲ್ಲ. ಸೊ ಇಲ್ಲಿ ಬಂದ್ಮೇಲೆ ತುಂಬಾ ಚೆನ್ನಾಗಿ ಇದನ್ನ ಆಯೋಜನೆ ಮಾಡಿದ್ದೆ ಆಕ್ಚುಲಿ. ಮತ್ತೆ ಈ ಸ್ಟೇಡಿಯಂ ನೋಡಿ ತುಂಬಾ ಖುಷಿ ಆಯ್ತು, ಜಸ್ಟ್ ಲೈಕ್ ಚಿನ್ನಸ್ವಾಮಿ ಸ್ಟೇಡಿಯಂ ತರಾನೇ ಇದ್ದು. ಅಂಡ್ ಇಲ್ಲಿ ವ್ಯವಸ್ಥೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇದ್ರದ್ದು ವ್ಯವಸ್ಥೆ, ಊಟದಿಂದ ಆಗಿಕ್ಕು, ಮೈಕ್ ಆಗಿಕ್ಕು, ಬಾಕಿ A to Z ವ್ಯವಸ್ಥೆ ಕೂಡ ರಾಶಿ ಚೋರದ್ದು, ಯಾವುದಕ್ಕೂ ಕೊರತೆ ಇಲ್ಲ, ಏನೂ ಸಮಸ್ಯೆ ಆಗ್ತಾ ಇಲ್ಲ. ತುಂಬಾ ಅಂದ್ರೆ ತುಂಬಾ ಹತ್ರ ಅಂತ ಕೇಳಿದ್ರೆ ಅಲ್ಲಿ ಕಾಮೆಂಟ್ರಿ ಕೂತಾಗ ನಾವು ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇರಕ್ಕಾಗ್ತು. ಹಂಗಾಗಿ ನಮ್ಮ ಕಮ್ಯುನಿಟಿ ಇದು ಬರೋಕ್ಕೂ ಈ ತರ ಇವೆಂಟ್ ಅನ್ನ ಇನ್ನು ಆರ್ಗನೈಸ್ ಮಾಡೋದು ಚೆನ್ನಾಗಾಗ್ತು. ಎಲ್ಲರಿಗೂ ಹೆಲ್ಪ್ ಆಗ್ತು, ಒಂದು ಎಲ್ಲರೂ ಸೇರ್ಕೊಂಡಂಗೆ ಆಗ್ತದೆ. ವೆರಿ ಎಕ್ಸೈಟೆಡ್. ಐ ಆಮ್ ಸಪೋರ್ಟಿಂಗ್ ಟೀಮ್ G. ನಂಗೆ ಫಸ್ಟ್ ಆಫ್ ಆಲ್ ಚಿಯರಿಂಗ್, ಸಪೋರ್ಟಿಂಗ್ ಅಂಡ್ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ಮನೆಯಲ್ಲೂ ಕೂಡ ಫುಲ್ ಸಪೋರ್ಟ್, ಟಿವಿನಲ್ಲಿ ಆಗಿದ್ರೆ. ಇವಾಗ ಲೈವ್ ಬೇರೆ ಇದ್ದು, ಸೊ ಆಬ್ವಿಯಸ್ಲಿ ಫುಲ್ ಜೋಶಲ್ಲಿ ಬಂದೆ. When you're here, you have that excitement and that enthusiasm just as a player. So it's more fun and more lively. So I'm sitting here from the morning. ಹಿಂದಿನ ಟೂರ್ನಮೆಂಟ್ ಅಲ್ಲಿ ಆಸ್ ಅ ಫೀಲ್ಡರ್ ಆಡ್ತಿದ್ವಿ. ಒಳ್ಳೆ ಟೂರ್ನಮೆಂಟ್, ಒಳ್ಳೆ ಗ್ರೌಂಡ್, ನೈಸ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದ. ಇಷ್ಟು ಒಳ್ಳೆ ಗ್ರೀನ್ ಇರೋಂಥ ಗ್ರೌಂಡ್ ಅಲ್ಲಿ ನೋಡೋದೇ ದೊಡ್ಡ ವಿಚಾರ. ಅದರಲ್ಲೂ ಆಟಗಾರರಿಗಂತೂ ನೆಕ್ಸ್ಟ್ ಲೆವೆಲ್ ಸ್ವರ್ಗ ಇದು. ಎಲ್ಲರ ಸಹಕಾರ ಸಹಾಯದಿಂದ ಮುಖ್ಯವಾಗಿ ನಮಗೆ ಸ್ಪಾನ್ಸರ್ಶಿಪ್ ಅನ್ನ ನೀಡಿರ್ತಕ್ಕಂಥ ವೈಷ್ಣವಿ ಬಿಲ್ಡರ್ಸ್, ತಂಬಳಿ ಮನೆ, ಭಟ್ ಆ್ಯಂಡ್ ಭಟ್, ಹಾಗೆಯೇ ಎಲ್ಲ ಕಾರ್ಪೊರೇಟ್ಗಳು, CAಗಳು, ಹಾಗೆ ತುಂಬ ಕಂಪನಿಗಳು ಮುಂದೆ ಬಂದು ಅವು ನಮಗೆ ತುಂಬ ಸಹಕಾರ ಕೊಟ್ಟು ಇದನ್ನು ಈ ಮಟ್ಟಕ್ಕೆ ಬೆಳೆಸಿದ್ದ. ಎಲ್ಲ ಟೀಮು, ಓನರ್ಸು, ಪ್ಲೇಯರ್ಸು ಹಾಗೆ ಬಂದು ನೋಡ್ಲಿಕ್ಕೆ ಬಂದಂಥವು ಎಲ್ಲರೂ ತುಂಬ ಖುಷಿಯಿಂದ ಹೊಗಳಿದ್ದ. ಹಾಗೆಯೇ ಇದನ್ನು ಮುಂದಿನ ವರ್ಷವೂ ಇದೇ ಥರ, ಇನ್ನೂ ತುಂಬ ವರ್ಷ ಇದೇ ಥರ ಬೆಳೆಸಿ ಕ್ರಿಕೆಟನ್ನು ಹವ್ಯಕ ಪ್ರತಿಭೆಗಳು, ದೇಸಿ, ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ಆಟಗಾರನ ನಮ್ಮ ಹವ್ಯಕರ ಇವ್ರನ್ನ ಪ್ರತಿಭೆಗಳನ್ನ ತುಂಬ ಬೆಳೆಸಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋಳು ಮಾಡಿದ್ಯಾ. ಎಲ್ಲರ ಸಹಕಾರ ಹೀಗೇ ಇರಲಿ.
ಎಲ್ರೂ ಇಷ್ಟೊಂದು ಖುಷಿ ಪಡುವಷ್ಟು ಚೆನ್ನಾಗಿ ಆಟ ಆಡ್ಬೇಕು ಅಂದ್ರೆ ಎನರ್ಜಿ ಬೇಕೇ ಬೇಕು. ಆಟದ ಮೊದಲು ತಿಂಡಿ, ಆಟದ ಮಧ್ಯೆ ಮಜ್ಜಿಗೆ, ಕಲ್ಲಂಗಡಿ ಹಣ್ಣು, ಐಸ್ ಕ್ರೀಮು, ವಿಧ ವಿಧವಾದ ಭಕ್ಷ್ಯಗಳಿಂದ ಕೂಡಿದ ಭರ್ಪೂರ್ ಭೋಜನ. ಕವಳನು ಎಲ್ಲರ ಬಾಯಿನ ಕೆಂಪಾಗ್ಸಿತ್ತು. ಕೇವಲ ಆಟಗಾರರಿಗೆ ಮಾತ್ರನೇ ಅಲ್ಲದೆ ಸೇರಿದ ಎಲ್ರಿಗೂ ಭರ್ಪೂರಾಗಿ ಸರಬರಾಜಾಗಿತ್ತು. ಕುಡಿದು ತಿಂದು ಸುಸ್ತಾಗೋದ್ರೆ ಹೊರತು ಯಾವುದು ಖಾಲಿ ಆಯ್ತು ಅಂತ ಯಾರು ವಾಪಸ್ ಹೋಗಿಲ್ಲ. ಈ ಆತಿಥ್ಯ 3 ದಿನಾನು ಬೆಳಗ್ಗಿಂದ ಸಂಜೆ ತನಕ ನಿರಂತರವಾಗಿ ಸಾಗ್ತಾನೆ ಇತ್ತು. ಕುಡಿದು ತಿಂದು ಸುಸ್ತಾಗೋದ್ರೆ ಹೊರತು ಕೊಡ್ತಾ ಇರೋರ ಮುಖದಲ್ಲಿ ಮಂದಹಾಸ ಹಾಗೆ ನಿರಂತರವಾಗಿತ್ತು. ತಿಂಡಿ ತಿನಿಸು ಹೀಗಿತ್ತು ಅಂದ್ರೆ ಊಟದ ಬಗ್ಗೆ ಹೇಳೋದೇ ಬೇಡ ಬಿಡಿ. ಹೇಗಿತ್ತು ಅಂತ ಊಟವನ್ನ ಸವಿದವರು ಕಮೆಂಟ್ ಮೂಲಕ ತಿಳಿಸಿ. ಹುಡುಗರಿಗೆ ಗಂಡ್ ಮಕ್ಳಿಗೆ ಕ್ರಿಕೆಟ್ ಆಟ ಆದ್ರೆ ಮನೆಯಿಂದ ಗ್ರೌಂಡ್ಗೆ ಯಾವ್ದೇ ತಲೆಬಿಸಿ ಇಟ್ಕೊಂಡು ಬರ್ದೇ ಇರೋರ್ ತರ ನೋಡ್ಕೊಂಡು ಪ್ರೀತಿಯಿಂದ ಹಾರೈಸಿ ಆಮೇಲೆ ತಾವು ದಂಪತಿ ಸಮೇತ ಬಂದು ಆಟ ನೋಡಿದವರಿಗೆ ಅಂತಾನೆ ಕ್ರಿಕೆಟ್ ಬಾಗಿನ ಸಮರ್ಪಿಸಿದ್ವಿ. ಹೆಂಗಸರಿಗೆಲ್ಲ ಖುಷಿ. ಗ್ರೌಂಡ್ ನಲ್ಲೇ ಜೋಡಿ ಪಿಕ್ ತೆಗೆಸ್ಕೊಳ್ಳೋ ಯೋಗ. ಚಿಕ್ಕ ಪುಟ್ಟ ಪುಟಾಣಿಗಳಿಂದ ಹಿಡಿದು ಅಜ್ಜ ಅಜ್ಜಿ, ಅತ್ತೆ ಮಾವ ಎಲ್ರೂ ಬಂದು ಕ್ರಿಕೆಟ್ ಎಂಜಾಯ್ ಮಾಡಿದ್ದು ಆಯೋಜಕರ ಮುಖದಲ್ಲಿ ಸಾರ್ಥಕ್ಯದ ಭಾವ ಮೂಡಿಸಿತ್ತು. HCA ಮತ್ತು ಧಾರ್ಮಿಕ್ ಸಂಸ್ಥೆಯ ಈ ಹವ್ಯಕ ಲೆದರ್ ಟೂರ್ನಮೆಂಟ್ 2026ರ ಆಯೋಜನೆಗೆ 2-3 ತಿಂಗಳ ಶ್ರಮ, ಕನಸಿಗೆ ಎಲ್ಲ ರೀತಿಯ ಪ್ರೋತ್ಸಾಹ, ಶಕ್ತಿ ತುಂಬಿದ್ದು ಈ ನಮ್ಮ ಪ್ರಾಯೋಜಕರು. ಅವರ ಧಾರಾಳ ಮನೋಭಾವ ನಮ್ಮ ಕೆಲಸವನ್ನ ನಿರಾಳ ಮಾಡ್ತು ಅನ್ನೋದು ಆಯೋಜಕರ ಮನದಾಳ. ಅದಕ್ಕಾಗಿ ಎಲ್ಲ ಪ್ರಾಯೋಜಕರಿಗೆ ತುಂಬು ಹೃದಯದ ಧನ್ಯವಾದಗಳು. 3 ದಿನದ ಎಲ್ಲಾ 10 ತಂಡಗಳ ಸಾಮರ್ಥ್ಯ ಪ್ರದರ್ಶನದ ನಂತರ ಟೀಮ್ ಜಿ ವಿನ್ನರ್ಸ್ ಆಗಿ ಮತ್ತು ಗೋರೆ ರಾಕರ್ಸ್ ರನ್ನರ್ಸ್ ಆಗಿಯೂ ಅಷ್ಟೇ ಅಲ್ಲದೆ ಕ್ರೀಡಾ ಸ್ಫೂರ್ತಿ ಮೆರೆಯುವಲ್ಲಿ ಎಲ್ಲ 10 ತಂಡಗಳು ಆಟಗಾರರು ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ರು. ಗ್ರೌಂಡ್ ನಿರ್ಣಾಯಕರು, ಟಿವಿ ನಿರ್ಣಾಯಕರು ಅಷ್ಟೇ ಅಲ್ಲ, ವಿಶೇಷವಾಗಿ ಹವ್ಯಕ ಕಾಮೆಂಟ್ರಿ ಎಲ್ರನ್ನ ಮಂತ್ರಮುಗ್ಧರನ್ನಾಗಿಸಿ ಕೂರಿಸಿ ನಿಲ್ಸಿ ಮ್ಯಾಚ್ ನೋಡುವಂತೆ ಮಾಡ್ತು. ಆಟ, ಮೋಜು, ಮಸ್ತಿ ನಡುವೆ ನಮಗೆ ತಿಳಿದು ಬಂದಿದ್ದು ಮಿತೇಶ್ನ ಅನಾರೋಗ್ಯದ ಬಗ್ಗೆ. ಭಾರತದಲ್ಲಿ ಚಿಕಿತ್ಸೆ ಇಲ್ಲದಂತಹ ಕಾಯಿಲೆ. ಆಯೋಜಕರನ್ನ ಮೊದಲುಗೊಂಡು ಹಲವರು ಆರ್ಥಿಕ ಸಹಾಯದ ಮೂಲಕ ಶಕ್ತಿ ತುಂಬೋ ಪ್ರಯತ್ನ ಮಾಡಿದ್ರು. ಇನ್ನು ಆರ್ಥಿಕ ನೆರವಿನ ಅಗತ್ಯವಿದೆ. ನೀವು ಕೂಡ ಸಹಾಯ ಮಾಡಬಹುದು. ಹೊಸ ಭರವಸೆ, ಉತ್ಸಾಹದೊಂದಿಗೆ ಹವ್ಯಕ ಲೆದರ್ ಟೂರ್ನಮೆಂಟ್ 2026 ಅಂತ್ಯಗೊಂಡು 2027ಕ್ಕೂ ಕಾಯುವಂತೆ ಮಾಡ್ತು. ಬೆಂಗಳೂರಿನ ಕಿಣಿ ಸ್ಪೋರ್ಟ್ಸ್ ಅರೆನಾದಲ್ಲಿ ಧಾರ್ಮಿಕ ಸಂಸ್ಥೆ ಮತ್ತು ಹವ್ಯಕ ಕ್ರಿಕೆಟ್ ಅಸೋಸಿಯೇಷನ್ ಅವರ ಸಹಯೋಗದಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಯಿತು. ಪಂದ್ಯಾವಳಿಯುದ್ದಕ್ಕೂ ಅದ್ಭುತವಾಗಿ ಆಡಿದ ಟೀಮ್ ಜಿ ತಂಡವು ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಗೋರೆ ರಾಕರ್ಸ್ ತಂಡವು ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಡಿತು. ಉತ್ತಮವಾಗಿ ಆಡಿದ ಆದಿತ್ಯ ಎಸ್ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಟೂರ್ನಿಯ ಯಶಸ್ಸಿಗೆ ಸಹಕರಿಸಿದ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಸಿಗೋಣ. ಅಂತ್ಯ ಅಂತ್ಯವಲ್ಲ, ಆದಿಯ ಬುನಾದಿ. ಜೈ ಶ್ರೀರಾಮ್.